ಎಸ್, ಇನ್ನು ಈ ಕಾರ್ಯಕ್ರಮದ ಕಟ್ಟಕಡೆಯ ಕ್ವಶನ್ ಅಲ್ಲಿ ಇದೀವಿ ಸರ್. ಇದು ಕಟ್ಟಕಡೆಯ ಪ್ರಶ್ನೆ ಸರ್. ಈಗಾಗಲೇ ಅಲ್ಲಿ UDR ಆಗಿರ್ತಕ್ಕಂತಹ ಅನೇಕ ಹೆಣಗಳನ್ನ ಹೂತು ಹಾಕಿದ್ದೀವಿ ಅಂತ ಹೇಳಿ ಅಧಿಕೃತವಾಗಿ ಸಾಕಷ್ಟು ಜನ ಹೇಳಿಕೊಂಡಿದ್ದಾರೆ. ಆದ್ರೆ ಅಗಿಯುವಂತಹ ಸಂದರ್ಭದಲ್ಲಿ ಆ UDR ಹಾಕಿರೋ ಶವಗಳು ಕೂಡ ಸಿಕ್ಕಿಲ್ಲ. ಅದು ನನಗೆ ಅದ್ರ ಬಗ್ಗೆ ಉತ್ತರ ಕೊಡೋದು ಬಹಳ ಕಷ್ಟ ಆಗುತ್ತೆ. ಯಾಕಂದ್ರೆ ಆ ಸ್ಥಳದಲ್ಲಿ ನಾವಿದ್ದವರಲ್ಲ. ಒಟ್ಟಲ್ಲಿ ಒಂದೇ ಹೇಳ್ಬೋದು, ಈ ಮುಸುಕುದಾರಿ ಚಿನ್ನಯ್ಯ ಅವನು ಯಾತಕ್ಕಾಗಿ ಇವೆಲ್ಲ ಮಾಡ್ತಾನೆ? ಯಾರು ದುಡ್ಡು ಕೊಟ್ರು ಅಂತ ಮಾಡೋ ಸಾಧ್ಯನೇ ಇಲ್ಲ ಸರ್. ಜೀವಾದಿಸೆ ಅನುಭವಿಸ್ತಾನೆ ಹೋಗಿ ಜೈಲೊಳಗೆ ದುಡ್ಡು ಕೊಟ್ರು ಅಂತೇಳಿ. ಅಲ್ಲ, ಇಷ್ಟು ರಿಸ್ಕ್ ತಗೊಂಡು ಮೈಯೆಲ್ಲ ಕವರ್ ಮಾಡಿಕೊಂಡು ಆ ಮಳೆನಲ್ಲಿ, ಆ ನೀರಲ್ಲಿ, ಆ ಹಳ್ಳಗಳಲ್ಲಿ, ಆ ಪೊಲೀಸರ ಜೊತೆಗೆ, FSL ಅಧಿಕಾರಿಗಳ ಜೊತೆಗೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಫಿಷಿಯಲ್ ಜೊತೆಗೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಫಿಷಿಯಲ್ ಜೊತೆಗೆ ಅಷ್ಟು ಜನನಲ್ಲಿ ಕರ್ಕೊಂಡೋಗಿ ಯಾವ ಮುಟ್ಟಾಳನೂ ಮಾಡಲ್ಲ ಸರ್. ಅದ್ರಲ್ಲಿ ಸತ್ಯ ಇದೆ, ಎಷ್ಟು ಪ್ರಮಾಣದಲ್ಲಿದೆ ಅನ್ನೋದು ಯೋಚನೆ ಮಾಡಬೇಕು. ಪೂರ್ಣ ಸುಳ್ಳು ಅಲ್ಲ. ಅದೇ ರೀತಿ ಹಿಂದೆ ಆಗಿರ್ತಕ್ಕಂಥ UDRಗಳು ತನಿಖೆಗೆ ಒಳಪಡಬೇಕು. ಪ್ರಮುಖವಾದ ರೇಪ್ ಕೇಸುಗಳಂತೂ ಆಗಲೇಬೇಕು. ಅಷ್ಟು ನಾನು ಗಮನಿಸಿದ್ದೇನೆ. ಸುಮಾರು 2-3 ತಿಂಗಳಿಂದ ನಾನು ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ, ಯೂಟ್ಯೂಬ್ಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ ಭಾಳಷ್ಟು ವಿಚಾರಗಳನ್ನು ನಾನು ಓದಿದ್ದೀನಿ, ಅರ್ಥ ಮಾಡ್ಕೊಂಡಿದ್ದೀನಿ, ಅನಲೈಸ್ ಮಾಡಿದ್ದೀನಿ, ವಿಶ್ಲೇಷಣೆ ಮಾಡಿದ್ದೀನಿ. ಒಟ್ಟಲ್ಲಿ ನನಗೆ ಅನಿಸೋದು, ನಾನು ದೊಡ್ಡ ತಜ್ಞ ಅಲ್ಲ, ನನಗಿಂತ ದೊಡ್ಡ ತಜ್ಞರುಗಳು ಬಹಳ ಜನ ಇದ್ದಾರೆ. ನನ್ನ ಸೀಮಿತ ಅನುಭವದಲ್ಲಿ ಇದು ಸುಳ್ಳಲ್ಲ. ಸರಿಯಾದ ತನಿಖೆಗೆ ಒಳಪಡಬೇಕು. ಮತ್ತೆ ಸುಜಾತ ಭಟ್ ವಿಚಾರದಲ್ಲೂ ಅಷ್ಟೇ, ನೀವಾಗಲೇ ಅದನ್ನು ಪ್ರಸ್ತಾಪ ಮಾಡಿದ್ರಿ, ಕರಳು ಕಿತ್ತು ಬರುತ್ತೆ. ಈ ವಯಸ್ಸಲ್ಲಿ ಆಯಮ್ಮ ಇಷ್ಟೆಲ್ಲ ನಿಮಿಷಕ್ಕೊಂದು ಸುಳ್ಳು ಹೇಳ್ತಾಳೆ, ಅಥವಾ ಹೇಳೋದನ್ನು ಇಲ್ಲ ಅಂತಾಳೆ, ಇಲ್ಲ ನಾನು ಕಂಪ್ಲೇಂಟ್ ವಾಪಸ್ ತಗೋತೀನಿ ಅಂತ ಹೇಳ್ತಾಳೆ ಅಂದರೆ ಸುತ್ತಲೂ ಇರ್ತಕ್ಕಂಥ ಸನ್ನಿವೇಶ, ಪರಿಸರ ಅರ್ಥ ಮಾಡ್ಕೋಬೇಕು. ಮಾನಸಿಕ ಸ್ಥಿತಿಯನ್ನ, ಡಿಪ್ರೆಷನ್, ಫ್ರಸ್ಟ್ರೇಷನ್, ಬೇಡಪ್ಪ ಈ ತಲೆನೋವು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಆದ್ರೆ ಒಬ್ಬ ಮನುಷ್ಯ ಸುಳ್ಳು ಹೇಳ್ಬೇಕಾದ್ರೆ ಒಂದು ಮಿತಿ ಇದೆ, ಲಕ್ಷ್ಮಣ ರೇಖಾ ಇದೆ. ಆ ಮಟ್ಟ ಸುಳ್ಳು ಹೇಳೋದು ಸಾಧ್ಯ ಇಲ್ಲ. ಸುಜಾತ ಭಟ್ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. SIT ಮುಂದೆ ಹೋಗಿ ಹೇಳಿಕೆ ಕೊಟ್ಟಿದ್ದಾರೆ, ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ. ಅವನ್ನ ಹುಚ್ಚ ಅಂತ ಪರಿಗಣಿಸಕ್ಕಾಗುತ್ತಾ? ಅನೇಕ ಸಲ ಹುಚ್ಚರ ಸಮಾಜದಲ್ಲಿ ಮಹತ್ತರವಾದ ಸಾಧನೆ ಮಾಡೋದು. ಎಸ್ ಸರ್, ನಾವು ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಯಿತು. ಸುಖ ಸುಮ್ಮನೆ ಸಾಂಪ್ರದಾಯಿಕವಾಗಿ ಪವಿತ್ರ ಸ್ಥಾನ ಅಂತ ಕರೆಸಿಕೊಳ್ಳುವ ಧರ್ಮಸ್ಥಳದ ಬಗ್ಗೆ ಆರೋಪಗಳು ಮಾಡಬಾರ್ದು. ಇನ್ನು ಅದರ ಜೊತೆಗೆ ಆ ಕ್ಷೇತ್ರ ಟಾರ್ಗೆಟ್ಗೂ ಕೂಡ ಒಳಗಾಗಬಾರ್ದು. ಇನ್ನು ಆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಹೇಳಿ SIT ತನಿಖೆ ಪೂರ್ಣಗೊಳ್ಳದ ಮುಂಚೆಯೇ ತೀರ್ಮಾನಕ್ಕೂ ಬರಬಾರ್ದು. ಸೊ ಈ ಪ್ರಕರಣ ಸುಖಾಂತ್ಯ ಕಾಣಬೇಕು. ಜೊತೆಗೆ ಕಟಕಡೆದಾಗಿ ಏನಾದರೂ ಹೇಳೋದಿದೆಯಾ? ಈಗ ಸುಲಭೆ, ಈ ನಮ್ಮ ಟಿವಿಯ ಮುಖ್ಯಸ್ಥರು ಆತ್ಮೀಯ ಸ್ನೇಹಿತರು, ಅದೇ ಪ್ರಕಾರ ಟಿವಿಯ ಚೆನ್ನಾಗಿ ಪರಿಚಯ, ಅದನ್ನ ನಾನು ಹೇಗೆ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಇವರು ಪ್ರತಿಭಾವಂತರು, ಬುದ್ಧಿವಂತರು, ಎಲ್ಲವೂ ಸರಿ. ನೀವು ಧರ್ಮಸ್ಥಳದ ದೇವಸ್ಥಾನದ ವಿಚಾರದಲ್ಲಿ ಎಷ್ಟು ಆಸಕ್ತಿ ವಹಿಸಿ ಎಷ್ಟೆಲ್ಲ ಕಷ್ಟಪಟ್ಟು ಕಾರ್ಯಕ್ರಮಗಳನ್ನು ನೀವು ನಿರೂಪಿಸ್ತಾ ಇದ್ದೀರೋ, ಅದೇ ರೀತಿ ಕಾನೂನಲ್ಲಿ ತಪ್ಪು ಮಾಡಿದಂತಹ ಅಪರಾಧಿಗಳ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಿ. ಈಗ ಸುಜಾತ ಭಟ್ ಸುಳ್ಳು ಅನ್ನೋದು, ಮತ್ತೆ ಚಿನ್ನಯ್ಯ ಸುಳ್ಳು ಬುರ್ಕ ತಲೆ ಬುರುಡೆ ಬಿಡ್ತಾನೆ ಅಂತೆಲ್ಲ ಹೇಳೋದು, ಅದೇ ರೀತಿ ರೇಪಿಸ್ಟ್ಗಳು ಯಾರು, ಅವ್ರೇನು ಮಾಡ್ಯಾರ ಅದನ್ನ ಯಾಕೆ ನಾವು ಪರಿಶೀಲನೆ ಮಾಡಬಾರ್ದು? ಥ್ಯಾಂಕ್ ಯು ಸರ್. ನಿಮ್ಮೊಂದು ಅತ್ಯಮೂಲ್ಯವಾದಂತಹ ಸಮಯವನ್ನು ಈ ಪಾಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ ಕಳೆದಿದ್ದೀರಿ. ದೊರೆರಾಜ್ ಅವರಿಗೆ ಆತ್ಮೀಯವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.